ಫ್ರೆಂಡ್ಸ್, ಇವಾಗ ನಾನು SDMS ಅಲ್ಲಿ ಮಾಕ್ ಡ್ರಿಲ್ಲು ಅಪ್ಡೇಟ್ ಆಗಿದೆ. SDMS ಪ್ರೋನಲ್ಲಿ ಯಾವ ಥರ ಮಾಡೋದು ಅಂತ ಇರುತ್ತೆ. ಅದರೊಳಗಡೆ ನಾವು ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಫಿಲ್ ಮಾಡಿಬಿಟ್ಟಿದ್ದೀನಿ. ಇವಾಗ ಯಾವ ಥರ ಆಗುತ್ತೆ ಅಂತ ಹೇಳ್ತಿದ್ದೀನಿ ನೋಡಿರಿ. SDMS ಪೇಜ್ನ ಓಪನ್ ಆಗಿರುತ್ತೆ. ಹಿಂಗೆ ಓಪನ್ ಆದಾಗ ಏನು ಮಾಡಬೇಕು, ನಾವು ಈ SDMS ಪ್ರೋ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಈ ಪೇಜು ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಲಾಗಿನ್ ಕೇಳುತ್ತೆ. ಲಾಗಿನ್ ಕೇಳಿದಾಗ ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ನಿಮ್ಮದು ಸ್ಯಾಪ್ ಕೋಡು ಈಗ ಸ್ಪಂದನದಲ್ಲಿ ಯೂಸ್ ಮಾಡ್ತಾ ಇದ್ರಲ್ಲ, ಫಸ್ಟ್ 6 ಡಿಜಿಟ್ ಇರೋ ಒಂದು ಸ್ಯಾಪ್ ಕೋಡ್ನ ಯೂಸ್ ಮಾಡಿ ಅದಕ್ಕೆ SDMS ಪಾಸ್ವರ್ಡನ್ನ ಹಾಕಿದರೆ ಈ ಥರ ಪೇಜು ಓಪನ್ ಆಗುತ್ತೆ. ಅದರೊಳಗಡೆ ಇಲ್ಲಿ ಮಾಕ್ ಡ್ರಿಲ್ ಅಂತ ಇರುತ್ತೆ. ಮಾಕ್ ಡ್ರಿಲ್ ಡಿಕ್ಲರೇಷನ್ ಅಂತ ಇರುತ್ತೆ ಸೈಡಲ್ಲಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೇನಾಗುತ್ತೆ, ಮಾಕ್ ಡ್ರಿಲ್ ಅಂತ ಇದಿರುತ್ತೆ. ಈ ಪೇಜು ಓಪನ್ ಆಗುತ್ತೆ. ಆವಾಗ ಸೈಡಲ್ಲಿ ಒಂದು ಈ ಥರದ್ದು ನಂಬರ್, ಡಿಕ್ಲರೇಷನ್ ನಂಬರ್ ಅಂತ ಏನಿರುತ್ತಲ್ಲ, ಇದನ್ನು ನಾವು ಯಾರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ಅಲ್ಲಿ ಬರೀ ಒಂದು ಲೈನಲ್ಲಿ ಲೆಫ್ಟಲ್ಲಿ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಈ ಥರ ಫುಲ್ ಪೇಜು ಓಪನ್ ಆಗುತ್ತೆ. ಓಪನ್ ಆದಾಗ ಅವತ್ತು ನೀವು ಯಾವತ್ತು ಮಾಕ್ ಡ್ರಿಲ್ ಮಾಡಿದಿರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಎಮರ್ಜೆನ್ಸಿ ಅಡ್ಜಾಯಿಂಗ್ RES ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಫಸ್ಟ್ ಒನ್ನು ಅದು ಎಮರ್ಜೆನ್ಸಿ ಸಿನಾರಿಯೋ ಏನು ಅಂತ ಕೇಳಿದರೆ ಫೈರ್ ಇನ್ ಕಸ್ಟಮರ್ ವೆಹಿಕಲ್ ಅಂತ ಹಾಕಬೇಕು. CA ವಿಲ್ ರೈಸ್ ದ ಅಲಾರಾಮ್ ಅಂತ ಹಾಕಬೇಕು. ಮಾಕ್ ಡ್ರಿಲ್ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಡ್ರಿಲ್ ಇನಿಷಿಯೇಷನ್ ಎಮರ್ಜೆನ್ಸೀಸ್ ಅಂತ ಇದೆ. ಆಲ್ ಆ್ಯಸ್ ಪರ್ ರೋಲ್ಸ್ ಅಸೈನ್ಡ್ ವಿಲ್ ಪರ್ಫಾರ್ಮ್ ಎಕ್ಸ್ಟಿಂಗ್ವಿಷಿಂಗ್ ಫೈರ್ ಅಂತ ಹಾಕಬೇಕು. ಕಮೆಂಟ್ ನಿಮಗೆ ಏನು ಬೇಕಾದರೂ ಅದನ್ನು ಹಾಕ್ಬೋದು. ಅದಾದಮೇಲೆ ಈವೆಂಟ್ ನೇಮು, ಆಮೇಲೆ ಆ್ಯಕ್ಚುಯಲ್ ರೆಸ್ಪಾನ್ಸ್ ಟೈಮು, ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಟೈಮ್ ಅಂತ ಇದೆ. ಅಂದರೆ ಎಷ್ಟು ಟೈಮ್ನಲ್ಲಿ ನೀವು ಕಸ್ಟಮರ್ ವೆಹಿಕಲಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡ್ರಿ ಅನ್ನೋದ್ರ ಬಗ್ಗೆ ಇರುತ್ತೆ. ಅದನ್ನೇನು ಮಾಡಬೇಕಂದ್ರೆ, ಆ ಸೈರನ್ನ ಆ್ಯಕ್ಟಿವೇಷನ್ ಎಷ್ಟು ನಿಮಿಷದಲ್ಲಿ ಮಾಡಿದ್ವಿ ಅಂದರೆ ಇದು ಮಿನಿಟ್ಸು ಮತ್ತು ಸೆಕೆಂಡ್ಸಲ್ಲಿ ಇರೋದ್ರಿಂದ ಇದನ್ನು ಏನು ಮಾಡಬೇಕು, ನಾವು 5 ಸೆಕೆಂಡ್ಸ್ಗೆ ಇದನ್ನು ನಾವು ಮಾಡಬೇಕಾಗುತ್ತೆ. ಇನ್ನು 5 ಸೆಕೆಂಡ್ಸ್ ಮಾಡಿದ ಮೇಲೆ ಇಲ್ಲೂ ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಟೈಮು 5 ಸೆಕೆಂಡ್ಸಲ್ಲೇ ಮಾಡಿದ್ದೀವಿ ಅಂತ ಈ ಥರ ಎಲ್ಲವನ್ನೂ ಫಿಲ್ ಮಾಡಬೇಕು. ಈ ಥರ ಫಿಲ್ ಮಾಡಿದ ಮೇಲೆ ಏನು ಮಾಡಬೇಕು, ನೆಕ್ಸ್ಟು ಎಷ್ಟು ಜನ ಅಟೆಂಡ್ ಆಗಿದ್ರು ಅನ್ನೋದಕ್ಕೆ 8 ಮೆಂಬರ್ಸು, ನೀವು ಎಷ್ಟು ಜನ ಅಟೆಂಡ್ ಆಗಿರ್ತೀರಿ ಅಷ್ಟು ಜನದ ಅಟೆಂಡೆನ್ಸ್ನ ಇಲ್ಲಿ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಅದಾದಮೇಲೆ ಇಲ್ಲಿ ಈ ಥರ ಏನೇನು ನಾನು ಫಿಲ್ ಮಾಡಿದ್ದೀನಿ ಆ ಥರನೂ ಮಾಡ್ಕೋಬೋದು. ನೀವು ಎಷ್ಟು ಜನ ಮಾಡಿರ್ತೀರಿ ಅಷ್ಟು ಜನದ್ದು ಇಲ್ಲಿ 8 ಮಾಡಿದರೆ ಇಲ್ಲೂ 8 ಅಂತ ಕೊಡಬೇಕು. ಇಲ್ಲಿ 5 ಮೆಂಬರ್ಸ್ ಮಾಡಿದರೆ ಇಲ್ಲಿ 5 ಮೆಂಬರ್ಸ್ ಅಂತ ಕೊಡಬೇಕು. ಅದಾದಮೇಲೆ ಎಷ್ಟು ನಿಮಿಷ ನೀವು ಮಾಕ್ ಡ್ರಿಲ್ ಮಾಡಿದಿರಿ ಅಂತ ಕೇಳ್ತಾರೆ. ಅದನ್ನು ಇದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಈ ಫಾರ್ಮ್ಯಾಟ್ ಪ್ರಕಾರ ನಾವು ಇದನ್ನೇನು ಮಾಡಬೇಕು, ಈ ಥರ ಟೈಪ್ ಮಾಡಬೇಕು. ಅದಾದಮೇಲೆ ಇಲ್ಲಿ ರೆಕಮೆಂಡೇಷನ್ಸ್ ಅಂತ ಕೇಳ್ತಾರೆ, ನಾಟ್ ಅಪ್ಲಿಕೇಬಲ್. ಆಮೇಲೆ ಇದನ್ನು ಈ ಥರ ಫಿಲಪ್ ಮಾಡಿದರೂ ಪರವಾಗಿಲ್ಲ, ಅಥವಾ ಅಲ್ಲಿ ಏನಾದರೂ ಒಂದು ಮೆನ್ಷನ್ ಮಾಡಲೇಬೇಕಾಗುತ್ತೆ. ನಿಮ್ಗೆ ತಿಳಿದಿದ್ದು ನೀವು ಮೆನ್ಷನ್ ಮಾಡಿರಿ. ಅದಾದಮೇಲೆ ನೀವೇನು ಮಾಡಬೇಕು, ಆ್ಯಡ್ ಅಬ್ಸರ್ವೇಷನ್ಸ್ ಅಂತ ಕೇಳುತ್ತೆ. ಅದನ್ನು ನಾವು ಅಟ್ಲೀಸ್ಟ್ ಒನ್ ಆದರೂ ಫಿಲಪ್ ಮಾಡಲೇಬೇಕು. ಅದರೊಳಗಡೆ ಏನು ಮಾಡಬೇಕು, ನಿಮ್ಮ CA ಅಟೆಂಡರ್ದು ಒಂದು ನೇಮ್ ಹಾಕಬೇಕು. ಅದ್ರ ಜೊತೆಗೆ CA ಅವನ ಡೆಸಿಗ್ನೇಷನ್ ಏನಂತ ಹಾಕಬೇಕು. ಅದನ್ನು ನಾವು ಇಲ್ಲೇನು ಮಾಡಿದ್ದೀವಿ ಅಂದರೆ ಏರಿಯಾ ಆಫ್ ಅಬ್ಸರ್ವೇಷನ್ ಅಂತಂದರೆ ಅವನು ಏನು ಮಾಡಿದ್ದಾನೆ ಇದರಲ್ಲಿ, ಔ ಟು ಯೂಸ್, ಅದನ್ನ ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಥರ ನಾವು ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಅಲ್ಲಿ ನಾವು ಟ್ರೈನಿಂಗಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ ಅನ್ನೋ ಥರ ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಅದನ್ನು ಅಬ್ಸರ್ವೇಷನ್ ಟೆಕ್ಸ್ಟ್ ಏನು ಬರೀತಿದ್ದೀವಿ ಅಂದರೆ ಆಲ್ ಪರ್ಫಾರ್ಮ್ಡ್ ಆ್ಯಸ್ ಪರ್ ದ ಅಸೈನ್ಡ್ ಅಂತ ನಾವೇನು ಅಸೈನ್ ಮಾಡಿರ್ತೀವಿ ಅದನ್ನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಮಾಡಿದ್ದೀವಿ. ಈಗ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೆಲೆಕ್ಟ್ ಫೋಟೋಸ್ ಅಂತ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಫೋಟೋ, ಇಲ್ಲಿ ಫಸ್ಟು ಈ ಥರ ಬರುತ್ತೆ. ಇದರಲ್ಲಿ ಫಸ್ಟ್ ಫೋಟೋ 1 ಅಂತ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಸೆಲೆಕ್ಟ್ ಫೈಲ್ ಅಂತ ಇರುತ್ತೆ. ಆ ಸೆಲೆಕ್ಟ್ ಫೈಲ್ ಮಾಡಿಬಿಟ್ಟು ನಾನು ಯಾವ್ದು ಫಸ್ಟ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಓಕೆ ಕೊಟ್ಬಿಟ್ಟು ಏನು ಮಾಡ್ತಿದ್ದೀನಿ, ಪ್ಲೀಸ್ ಕ್ಲಿಕ್ ಅಪ್ಲೋಡ್ ಬಟನ್ ಅಂತ ಕೇಳುತ್ತೆ. ಇಲ್ಲಿ ಅಪ್ಲೋಡ್ ಬಟನ್ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ಇದು ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಫೋಟೋ 2 ಅಂತ ಇದೆ. ಇದು ಸಕ್ಸಸ್ ಅಂತ ಬಂತ. ಇದಾದಮೇಲೆ ಓಕೆ ಕೊಡಬೇಕು. ಅದಾದಮೇಲೆ ನೆಕ್ಸ್ಟು ಫೋಟೋ 2 ಅಪ್ಲೋಡ್ ಮಾಡಬೇಕು. 2 ಫೋಟೋ ಅಪ್ಲೋಡ್ ಮಾಡಲೇಬೇಕು ಮಿನಿಮಮ್ಮು. ಅವಾಗ ಮತ್ತೆ ಸೆಲೆಕ್ಷನ್ ಫೈಲ್ ತೊಗೋಬೇಕು. ಮೇಲ್ಗಡೆದು ಒಂದು ಸೆಲೆಕ್ಟ್ ಮಾಡಬೇಕು 2 ಫೋಟೋಸ್ನ. ಇದನ್ನು ಓಕೆ ಅಂತ ಕೊಡಬೇಕು. ಇದು ಓಕೆ ಅಂತ ಅಪ್ಲೋಡ್ ಅಂತ ಬಟನ್ ಅಂತ ಕೇಳುತ್ತೆ, ಇದನ್ನು ಕೊಡಬೇಕು. ಇದಾದಮೇಲೆ ಇದು ಅಪ್ಲೋಡ್ ಅಂತ ಕೊಡಬೇಕು. ಅಪ್ಲೋಡ್ ಸಕ್ಸಸ್ ಅಂತ ಬರುತ್ತೆ. ಇದು ಓಕೆ ಮಾಡಬೇಕು. ಅದಾದಮೇಲೆ ಫೈನಲಾಗಿ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ. ಈ ಸಬ್ಮಿಷನ್ ಕೊಟ್ಬಿಟ್ರೆ ನಿಮಗೆ ಅದು ಇಲ್ಲಿ ಮೇಲ್ಗಡೆ ಗಿಟ್ ಬರ್ತಾಯಿದೆ ನೋಡಿರಿ. ಇದು ಫುಲ್ಲು ಇಲ್ಲಿ ತನಕ ಬಂದುಬಿಟ್ಟು ಅಪ್ಲೋಡ್ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿಗೆ ಮಾಕ್ ಡ್ರಿಲ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಇದು ಈ ಥರ ಇರುತ್ತೆ.